ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹೊಸ ಟಾಪಿಕ್ ಅನ್ನು ಎಕ್ಸ್ಪ್ಲೋರ್ ಮಾಡೋಣ, ನೋನ್ ಆಸ್ ಎರರ್ಸ್. ಈಗ ಫಸ್ಟ್ ಸಿಂಟ್ಯಾಕ್ಸ್ ಎರರ್ ಅಂತ. ಓಕೆ, ಸೊ ಇಲ್ಲಿ ಯಾವ್ದಾದ್ರು ಫಾರ್ಮ್ಯಾಟ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಅವಾಗ ಏನಂತ ಬರುತ್ತೆ, ಸಿಂಟ್ಯಾಕ್ಸ್ ಎರರ್ ಅಂತ ಅಂದ್ಬಿಟ್ಟು ಬರುತ್ತೆ. ಎಕ್ಸಾಂಪಲ್, ಈಗ ಎ ಇಸ್ ಈಕ್ವಲ್ ಟು 2 ಅಂತ ಹಾಕೋಣ, ಅಂಡ್ ಇಫ್ ಅಂತ ಹಾಕ್ಬಿಟ್ಟು ಎ ಇಸ್ less than 1, print ಸುಮ್ಮನೆ ಹಲೋ. ಓಕೆ, ಆಮೇಲೆ ಏನಂತ ಎಲ್ಸ್ ಅಲ್ಲಿ ಏನಂತ ಪ್ರಿಂಟ್ ಸುಮ್ಮನೆ ವೆಲ್ಕಮ್ ಅಂತ. ಓಕೆ, ಸೊ ಇಲ್ಲೊಂದು ಎರರ್ ಆಕ್ಚುಲಿ ಅಪಿಯರ್ ಆಗ್ತಿದೆ, ಸಿಂಟ್ಯಾಕ್ಸ್ ಎರರ್ ಅಂತ. ಸೊ ಇದು ಫಸ್ಟ್ ರೀತಿಯಾದ ಒಂದು ಎರರ್. ಏನ್ ಮಿಸ್ ಆಗಿದೆ ಇದೆ ಒಂದು ಕೋಲನ್ ಅಷ್ಟೇ. ಓಕೆ, ಸೊ ಇದು ಒನ್ ಆಫ್ ದ ಎರರ್. ಇದನ್ನ ಏನ್ ಮಾಡೋದು, ಸೆಕೆಂಡ್ ಎರರ್, ಇಂಡೆಂಟೇಶನ್ ಎರರ್. ಇದೂ ಅಷ್ಟೇ, ಸೇಮ್, ವೆರಿ ಈಸಿ. ಕಾಪಿ ಪೇಸ್ಟ್ ಇಟ್ ಹಿಯರ್. ಸೊ ಇಲ್ಲಿ ಸಪೋಸ್ ನಾನು ಹೀಗೆ ಹಾಕಿರ್ತೀನಿ, ಇಲ್ಲಿ ಇಂಡೆಂಟ್ ಹಾಕಿರಲ್ಲ, ಆಯ್ತಾ? ಏನ್ ನಾವು ಹಾಕ್ತಿವಿ, ಟ್ಯಾಬ್ ಸ್ಪೇಸ್, ಇಟ್ ಇಸ್ ನೋನ್ ಆಸ್ ಇಂಡೆಂಟೇಶನ್ ಅಂತ. ಇಂಡೆಂಟೇಶನ್ ಇಲ್ದಲೇ ಇದ್ರೆ ಹೆಂಗ್ ಬರುತ್ತೆ, ಸಿ ಇಂಡೆಂಟೇಶನ್ ಎರರ್. ಓಕೆ, ಸೊ ಇದನ್ನು ಒನ್ ಆಫ್ ದ ಫಾರ್ಮ್ ಆಫ್ ಎರರ್. ನೆಕ್ಸ್ಟ್ ಎರರ್, ಝೀರೋ ಡಿವಿಷನ್ ಎರರ್. ಸೊ ಇಲ್ಲೇನ್ ಮಾಡೋಣ, ಎ ಇಸ್ ಈಕ್ವಲ್ ಟು 2 ಅಂತ ಹಾಕೋಣ, ಅಂಡ್ ಬಿ ಈಸ್ ಈಕ್ವಲ್ ಟು 0 ಅಂತ ಹಾಕೋಣ. ಏನಂತ ಪ್ರಿಂಟ್ ಎ ಬೈ ಬಿ. ಸೊ ವಿಲ್ ಸಿ ಏನಂತ ಬರುತ್ತೆ ಎರರ್. ಝೀರೋ ಡಿವಿಷನ್ ಎರರ್, ಡಿವಿಷನ್ ಬೈ ಝೀರೋ. 0 ಇಂದ ಯಾವುದೇ ನಂಬರ್ ಅನ್ನು ಡಿವೈಡ್ ಮಾಡೋದು ಆಗಲ್ಲ. ಸೊ ಝೀರೋ ಡಿವಿಷನ್ ಎರರ್. ಸೊ ಈಗ ಫೋರ್ತ್ ಎರರ್ ಅನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಈಗ ಫೋರ್ತ್ ಎರರ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ. ಇಟ್ ಈಸ್ ನೋನ್ ಆಸ್ ಮಾಡ್ಯೂಲ್ ನಾಟ್ ಫೌಂಡ್ ಎರರ್ ಅಂತ. ಓಕೆ, ಸೊ ಇಲ್ಲಿ ಆಕ್ಚುಲಿ ಏನ್ ಮಾಡೋಣ, ಇಂಪೋರ್ಟ್ ಮಾಡೋಣ. ಆಸ್ ವಾಟ್, ಇಂಪೋರ್ಟ್ ಮ್ಯಾಥ್ ಅಂತ ಹಾಕ್ಬೋದು, ಬಟ್ ಇನ್ಸ್ಟೆಡ್ ಆಫ್ ಮ್ಯಾಥ್ ವಿಲ್ ಡೂ ಇಟ್ ಆಸ್ ಮ್ಯಾಥಮೆಟಿಕ್ಸ್. ಓಕೆ, ಇಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಹಾಕ್ಬಿಟ್ಟು ಪ್ರಿಂಟ್ ಅಂತ ಹಾಕೋಣ. ಪ್ರಿಂಟ್ ಅಲ್ಲಿ ಏನಂತ ಕೊಡೋಣ, ಮ್ಯಾಥಮೆಟಿಕ್ಸ್ ಡಾಟ್ ಪೈ ಅಂತ ಹಾಕೋಣ. ಸೊ ವಿಲ್ ಸಿ ವಾಟ್ ಇಸ್ ದ ಎರರ್. ಮಾಡ್ಯೂಲ್ ನಾಟ್ ಫೌಂಡ್ ಎರರ್. ಏನಕ್ಕೆ ಈ ರೀತಿ ಬರ್ತಿದೆ ಅಂದ್ರೆ, ಇಲ್ಲಿ ನಮಗೆ ಮ್ಯಾಥ್ ಅಂತ ಅಂದ್ಬಿಟ್ಟು ಒಂದು ಮಾಡ್ಯೂಲ್ ಆಲ್ರೆಡಿ ಇದೆ, ಅದನ್ನ ಇಂಪೋರ್ಟ್ ಮಾಡಿದ್ರೆ ನಮಗೆ ಈ ರೀತಿ ಎರರ್ ಇರ್ತಾ ಇರ್ಲಿಲ್ಲ. ಬಟ್ ನಾವು ಇಲ್ಲಿ ಏನಂತ ಹಾಕಿದೀವಿ, ಮ್ಯಾಥಮೆಟಿಕ್ಸ್ ಅಂತ ಅಂದ್ಬಿಟ್ಟು ಹಾಕಿದೀವಿ, ಹಂಗಾಗಿ ಈ ರೀತಿ ಎರರ್ ಅಪಿಯರ್ ಆಗ್ತಾ ಇದೆ. ಸೊ ಈಗ ಫಿಫ್ತ್ ಎರರ್ ಏನಂತಿದೆ ಅಂತ ನೋಡೋಣ. ಇಸ್ ನೋನ್ ಆಸ್ ಟೈಪ್ ಎರರ್. ಸೊ ವಿಲ್ ಟೇಕ್ ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು 5 ಅಂತ ಹಾಕೊಳ್ಳೋಣ, and we will do one thing, print ಅಂತ ಹಾಕೋಣ, a plus b. we'll see what we will get, 7 ಅಂತ. ಸಪೋಸ್ ನಾವು ಇಲ್ಲಿ ವಿತ್ ಇನ್ ದ ಸಿಂಗಲ್ ಕೋಟ್ ಅಕಸ್ಮಾತ್ ಹಾಕಿದ್ದಿದ್ರೆ ಏನಂತ ಬರುತ್ತೆ ಅವಾಗ ನೋಡೋಣ. ಸಿ ಅನ್ಸಪೋರ್ಟೆಡ್ ಆಪರೆಂಟ್ ಟೈಪ್ ಎರರ್, ಅನ್ಸಪೋರ್ಟೆಡ್ ಆಪರೆಂಟ್ ಟೈಪ್. ಸೊ ಇದು ಒನ್ ಆಫ್ ದ ಎರರ್. ಸೊ ಇಲ್ಲಿ ಏನಾಗ್ತಿದೆ, ಎ ಅಲ್ಲಿ ಇಂಟಿಜರ್ ಇದೆ, ಬಿ ಅಲ್ಲಿ ಸ್ಟ್ರಿಂಗ್ ಇದೆ, ಹಂಗಾಗಿ ನಾವ್ ಇದನ್ನ ಆಡ್ ಮಾಡ್ಬೇಕಂದ್ರೆ ಆಗಲ್ಲ. ಓಕೆ, ಇಂಟಿಜರ್ ಟು ಇಂಟಿಜರ್ ಇದ್ದಾಗ ಈಸಿಲಿ ಆಡ್ ಆಗತ್ತೆ. ಸೊ ಈಗ ಸಿಕ್ಸ್ ಎರರ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ. ಏನಂತಿದೆ, ಸಿಕ್ಸ್ ಎರರ್ ಇಸ್ ಲಾಜಿಕಲ್ ಎರರ್. ಓಕೆ, ಲಾಜಿಕಲ್ ಎರರ್ ಅಲ್ಲಿ ಹಾಕೋಣ, ಎಕ್ಸಾಂಪಲ್ ಹಾಕೋಣ. ಎಕ್ಸಾಂಪಲ್ ಹೇಗಂದ್ರೆ ಎಕ್ಸ್ ಅಂತ ತಗೊಳ್ಳೋಣ, ಎಕ್ಸ್ ಈಸ್ ಈಕ್ವಲ್ ಟು 5 ಅಂತ ಹಾಕೋಣ, y is equal to
10 ಅಂತ ಹಾಕೋಣ. ಅದನ್ನ ಎಲ್ಲ ಹಾಕೋಣ, ಆವರೇಜ್ ಅಂತ ಹಾಕೋಣ ಇಲ್ಲಿ ವೇರಿಯಬಲ್ ಅಲ್ಲಿ. ಸೊ ಏನ್ ಮಾಡೋಣ, 5 + 10/2. ಸೊ ಈಗ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ, 5 + 10 15/2 ಅಂತ. ಓಕೆ, ಸೊ ವಿಲ್ ಆಕ್ಚುಲಿ ಸಿ ಹಿಯರ್ 5 + 10/2 ಅಂತ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಹಾಕ್ತೀನಿ ನೋಡಿ. x is equal to 5. ಓಕೆ, y is equal to 10 ಅಂತ ಆವರೇಜ್ ಅಂತ ಒಂದು ವೇರಿಯಬಲ್ ಹಾಕಿ 5 + 10/2 ಅಂತ ಹಾಕೋಣ. ಓಕೆ, ಬೈ 2. ಸೊ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು, 15/2 ಅಂತ. ಓಕೆ, ಸೊ ವಿಲ್ ಆಕ್ಚುಲಿ ಪ್ರಿಂಟ್ ದಿಸ್. ಪ್ರಿಂಟ್ ವಾಟ್? ಪ್ರಿಂಟ್ ಆವರೇಜ್. ಓಕೆ, ವೇರಿಯಬಲ್ ಇಲ್ಲೇ ಇದೆ. ಸೊ ಲೆಟ್ಸ್ ಸಿ ದ ಔಟ್ಪುಟ್. ಪ್ರಿಂಟ್ ಆವರೇಜ್ ಅಂತ ಹಾಕಿದಾಗ ಏನ್ ಬರ್ತಿದೆ, ವಿ ಆರ್ ಗೆಟಿಂಗ್ 10. ಯಾಕೆ 15/2 ಅಂತ ಆಗ್ಬೇಕಲ್ವಾ? ಏನಕ್ಕೆ ಈ ರೀತಿ? ಲಾಜಿಕಲ್ ಎರರ್ಗೆ ಯಾವತ್ತು ನಿಮಗೆ ಇಂಥ ಎರರ್ ಅಂತ ಅಂದ್ಬಿಟ್ಟು ಯಾವತ್ತು ಹೇಳೋದಿಲ್ಲ. ಅದನ್ನ ನಾವೇನೆ ಐಡೆಂಟಿಫೈ ಮಾಡ್ಕೊಬೇಕು. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ BODMS ಅಂತ ಅಂದ್ಬಿಟ್ಟಿದೆ, ಬಾಡ್ ಮಾಸ್. ಇದ್ರ ಪ್ರಕಾರ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಅಂತ. ಇದ್ರ ಬೇಸಿಸ್ ಮೇಲೆ ಬ್ರಾಕೆಟ್ ಅಲ್ಲಿ ಏನ್ ಹಾಕಿರ್ತೀರಾ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗತ್ತೆ. ಆಮೇಲೆ ವರ್ಕ್ ಆಗೋದು ಡಿವಿಷನ್, ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. ಈ ರೀತಿ ಅದು ಎಕ್ಸಿಕ್ಯೂಟ್ ಆಗೋದು. ಬಟ್ ಇಲ್ಲಿ ಏನಾಗ್ತಿದೆ, 10/2 ಫಸ್ಟ್ ಎಕ್ಸಿಕ್ಯೂಟ್ ಆಗ್ತಿದೆ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ 5. 5 + 5 10. ಸೊ ಅದಕ್ಕೆ ಈ ರೀತಿ ಬರ್ತಿರೋದು. ಸೊ ಇಲ್ಲೂ ನಮಗೆ 15 ಬೇಕಂದ್ರೆ ವಿತ್ ದ ಬ್ರಾಕೆಟ್ ಹಾಕ್ಬೇಕು ಅಷ್ಟೇ. ಈಗ ನೋಡಿ 7.5 ಅಷ್ಟೇ. ಸೊ ಇದೂನು ಒನ್ ಆಫ್ ದ ಫಾರ್ಮ್ ಆಫ್ ದ ಎರರ್ ಅಂತ ನಾವು ಅರ್ಥ ಮಾಡ್ಕೊಬೇಕು ಅಷ್ಟೇ ಫ್ರೆಂಡ್ಸ್. ಐ ಹೋಪ್ ಯು ಎಂಜಾಯ್ಡ್ ಇಟ್ ಅಂಡ್